ಹುಣಶಿಕಟ್ಟೆಯಲ್ಲಿ ಅದ್ದೂರಿ ಕುಂಭಮೇಳ. ನರಗುಂದ ತಾಲೂಕು ಹುಣಶಿಕಟ್ಟೆ ಗ್ರಾಮದಲ್ಲಿ ಕಲಬುರಗಿ ಶರಣಬಸವೇಶ್ವರ 25ನೇ ವರ್ಷದ ಜಾತ್ರೆಯಲ್ಲಿ ಇಂದು ಸಕಲ ವಾದ್ಯಗಳೊಂದಿಗೆ ಅದ್ದೂರಿ ಕುಂಭಮೇಳ ಜರುಗಿತು. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕಲಬುರಗಿ ಶರಣಬಸವೇಶ್ವರರ 25ನೇ ವರ್ಷದ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರಂತೆ ಈ ವರ್ಷದ ಜಾತ್ರೆಯು ರಜತ ಮಹೋತ್ಸವಕ್ಕೆ ಕಾಲಿಟ್ಟಿದ್ದು ಇನ್ನಷ್ಟು ಸಂಭ್ರಮ ಹೆಚ್ಚಿಸಿದೆ. ಬೆಳಗ್ಗೆ ಕಲ್ಮೇಶ್ವರ ಹಾಗೂ ಕಲಬುರಗಿ ಶರಣಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಮಾಡಿ ನಂತರ ಶರಣಬಸವೇಶ್ವರರ ಬೆಳ್ಳಿ ಮೂರ್ತಿಯನ್ನು ಸಕಲ ವಾದ್ಯ ಮೇಳ ಹಾಗೂ ಕುಂಭಮೇಳದ ಮೂಲಕ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಅದೇ ರೀತಿ ನಾಳೆ ದಿನಾಂಕ 7/2/2026 ಹುಣಶಿಕಟ್ಟೆ ಗ್ರಾಮಕ್ಕೆ ನರಗುಂದ ಪಂಚಗೃಹ ಹಿರೇಮಠದ ಸಿದ್ದಲಿಂಗ ಸ್ವಾಮೀಜಿ, ಸಿದ್ದನಕೊಳ್ಳ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ, ಶಿರಹಟ್ಟಿ ಗಹಕೀರ ಸಿದ್ದರಾಮ ಸ್ವಾಮೀಜಿ, ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು, ಅಣ್ಣಿಗಿರಿ ಮಠದ ಶಿವಕುಮಾರ ಸ್ವಾಮೀಜಿ, ಪತ್ರಿವನ ಮಠದ ಸಿದ್ದವೀರ ಸ್ವಾಮೀಜಿ, ಬೈರನಹಟ್ಟಿ ದೊರೆಸ್ವಾಮಿ ಮಠದ ಶಾಂತಲಿಂಗ ಸ್ವಾಮೀಜಿ, ವಿರಕ್ತ ಮಠದ ಶಿವಕುಮಾರ ಸ್ವಾಮೀಜಿ, ಹೊಸಹಳ್ಳಿ ಬೂದೀಶ್ವರ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಾಣಿಕರಾದ ಬಸಯ್ಯ ಶಾಸ್ತ್ರಿಗಳು, ಗ್ರಾಮಸ್ಥರಾದ ಪಂಚಯ್ಯ ಹಿರೇಮಠ, ಈಶ್ವರಯ್ಯ ಹಿರೇಮಠ, ಅರ್ಜುನ್ ಗೌಡ ಪಾಟೀಲ, ಷಣ್ಮುಖಗೌಡ ಪಾಟೀಲ, ಗುರುನಾಥ ಗೌಡ ಉಡೇನಮನಿ, ಬಸವನಗೌಡ ಲಿಂಗೈಕ ಉಡೇನಮನಿ, ನವೀನ ಪಾಟೀಲ, ಮಹದೇವಪ್ಪ ಮುಳ್ಳೂರು, ಶಿವಾನಂದ ಭರಮನಪ್ಪನವರು, ಮಲ್ಲಿಕಾರ್ಜುನ್ ಗೌಡ, ಫಕೀರ್ ಗೌಡ, ಮಂಜುನಾಥ್ ಉಡೇನಮನಿ ಹಾಗೂ ಕಮಿಟಿಯವರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಿಪೋರ್ಟರ್ ಚಂದ್ರಶೇಖರ್ ಗೌಡ, ಪಾಟೀಲ, ನಗರಗುಂದ. ನಡು ಬರಬೇಡ, ಈ ಕಡೆ ಬರ, ಮುಂದೆ ಹೋಗಿಲ್ಲ ಅಂದ್ರೆ